ಕನ್ನಡ ತೆಲುಗು ಅವಧಾನಗಳನ್ನು ಹೋಲಿಸಿದಾಗ ನಾನು ನನ್ನ ಶತಾವಧಾನದಲ್ಲಿ ಒಂದು ಪದ್ಯವನ್ನು ಹೇಳಿದ್ದೆ. ಅವಧಾನ ಕೃಷ್ಣ, ಮೂಲ ಸ್ವರೂಪ ಮಹಾವಿಷ್ಣು ಸಂಸ್ಕೃತ. ಆ ಕೃಷ್ಣ ಹುಟ್ಟಿದ್ದು ದೇವಕಿಯ ಗರ್ಭದಲ್ಲಾದರೂ ಬೆಳೆದಿದ್ದು ಯಶೋದೆಯ ಮಡಿಲಲ್ಲಿ ಅಂತ. ಸಂಸ್ಕೃತದ ಅವಧಾನ ಪರಂಪರೆ ಮೊದಲು ನಮಗೆ ಇತಿಹಾಸದ ಈ ಹೊತ್ತಿನ ಆಧಾರಗಳಲ್ಲಿ ಕಾಣಿಸ್ಕೊಳ್ಳೋದು ಕನ್ನಡದಲ್ಲಿ, ಆಮೇಲೆ ತೆಲುಗಿನಲ್ಲಿ ಕಾಣಿಸ್ಕೊಳ್ತದೆ. ಆದರೆ ಕೃಷ್ಣ ಯಶೋದೆಯ ಮಡಿಲಲ್ಲಿ ಬೆಳೆದೇ ಇಲ್ಲ. ಬೆಳೆದ ಜಾಸ್ತಿಯಾಗಿ ದೇವಕಿಯ ಮಡಿಲಲ್ಲಿ ಬೆಳೆಯಲಿಲ್ಲ, ಬೆಳೆದ ಜಾಸ್ತಿ ಯಶೋದೆಯ ಮಡಿಲಲ್ಲಿ. ತೆಲುಗಿನಲ್ಲಿ ತುಂಬ ಜನ ಅವಧಾನಿಗಳು ಬಂದರು. ತುಂಬ ವಿಸ್ತೃತವಾದ ಪರಂಪರೆ ಇದೆ. ಪ್ರಾಚೀನತೆ ಕನ್ನಡದಲ್ಲಿದೆ, ಆದರೆ ವ್ಯಾಪ್ತಿ ತೆಲುಗಿನಲ್ಲಿದೆ. ಹಾಗಾಗಿ ತೆಲುಗಿನಲ್ಲಿ ಅನೇಕ ಅನೇಕ ಅವಧಾನಗಳಿವೆ. ಆದರೆ ಕನ್ನಡದ ಅವಧಾನ ಗುಣದೃಷ್ಟಿಯಿಂದ ಏನೂ ಕೊರತೆ ಆಗಿಲ್ಲ, ಗುಣದೃಷ್ಟಿಯಿಂದ ತುಂಬ ಚೆನ್ನಾಗಿಯೇ ಇದೆ. ಸಂಖ್ಯೆ ದೃಷ್ಟಿಯಿಂದ ಇಲ್ಲಿ ಅವಧಾನಿಗಳು ಕಡಿಮೆ ಇದ್ದಾರೆ, ಅವಧಾನಗಳ ಪರಂಪರೆಯ ವಿಸ್ತಾರ ಇಲ್ಲ, ಅದರಿಂದ ಅಷ್ಟು ವ್ಯತ್ಯಾಸ ಇದೆ. ಆದರೆ ನಾವದೇ ಅವಧಾನ ಕೃಷ್ಣನಿಗೆ ಯಶೋದೆ ಅಲ್ಲಿ ಇದ್ದರೆ ಇಲ್ಲಿ ದೇವಕಿ ಇದ್ದಾಳೆ ಅನ್ನೋದನ್ನು ಮರಿಬಾರ್ದು ಅಂತ ಅನಿಸುತ್ತೆ. ಇದು ನಿಮ್ಮ ಮೊದಲನೇ ಪ್ರಶ್ನೆ, ಮೊದಲನೇ ಭಾಗಕ್ಕೆ ಉತ್ತರ. ಇನ್ನು ಅವಧಾನದಲ್ಲಿ ವಿನೋದಗಳು ಮತ್ತು ಬೇಸರಗಳು ಎಲ್ಲವೂ ಆಗುತ್ತವೆ. ಎಷ್ಟೋ ಬಾರಿ ಚೆನ್ನಾಗಿ ಅವಧಾನ ಆಗದೇ ಇದ್ದಾಗ ಯಾರು ಏನು ಸಮಾಧಾನ ಹೇಳಿದ್ರೂ ಆಗೋಲ್ಲ, ಮತ್ತೊಮ್ಮೆ ಇನ್ನೊಂದು ಅವಧಾನವನ್ನು ಚೆನ್ನಾಗಿ ಮಾಡಿದಾಗಲೇ ಸಮಾಧಾನ ಆಗುತ್ತದೆ. ಅದು ಹಾಗೆ ಇಲ್ಲಿ ಏನಾಗುತ್ತದೆ, ಕಲೆಗಳಲ್ಲಿ ಸರಿ ತಪ್ಪು ಅನ್ನೋದು ಕ್ರೀಡೆ ಅಷ್ಟು ಸರಿಯಾಗಿರೋಲ್ಲ. ಕ್ರಿಕೆಟಲ್ಲಿ ಇವನು ಔಟ್ ಆದ ಅಂತ, ಇಲ್ಲಿ ವಾಲಿಬಾಲಲ್ಲೂ ಬ್ಯಾಸ್ಕೆಟ್ಬಾಲಲ್ಲಿ ಗೋಲ್ ಆಯಿತು ಅಂತ ಗೊತ್ತಾಗುತ್ತೆ, ಫುಟ್ಬಾಲಲ್ಲಿ ಗೋಲ್ ಆಯಿತು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ, ಔಟ್ ಆದ ಅಂತ ಗೊತ್ತಾಗುತ್ತೆ, ಸೆಂಚುರಿ ಅಂತ ಗೊತ್ತಾಗುತ್ತೆ. ಇಲ್ಲಿ ಹಾಗೆ ಗೊತ್ತಾಗೋಲ್ವಾದ್ರಿಂದ ಸಬ್ಜೆಕ್ಟಿವ್, ನಮ್ಮ ಮನಸ್ಸಿಗೆ ನಮಗೆ ತೃಪ್ತಿ ಆಗ್ತಾ ಇರ್ತದೆ ಅಥವಾ ತೃಪ್ತಿ ಆಗೋಲ್ಲ ಅಂತಿರುತ್ತದೆ. ಇಂಥ ಸನ್ನಿವೇಶಗಳೆಷ್ಟೋ ಇರುತ್ತೆ. ಕೆಲವೊಮ್ಮೆ ವಿನೋದದ ಸಂದರ್ಭಗಳು ಎಷ್ಟೆಷ್ಟೋ ಆಗ್ತಾ ಇರುತ್ತೆ, ಬಹಳ ತಮಾಷೆಯಾಗಿರುತ್ತೆ. ಆ ರೀತಿಯಾದ ವಿನೋದ ಸಂದರ್ಭಗಳು ಅಂತಂದರೆ ನಮ್ಮ ಅರಿವಿಲ್ಲದೇನೆ ಅಲ್ಲಿ ಏನೋ ಒಂದು ಅಸಂಗತ ಆಗಿಬಿಟ್ಟಿರುತ್ತೆ. ಈಗ ಒಂದು ಜ್ಞಾಪಕ ಬರುತ್ತೆ, ಒಂದು ಅವಧಾನ ಮಾಡಬೇಕಾಗಿತ್ತು, ಮೊದಲೇ ಪಾಂಪ್ಲೆಟ್ಸ್ ಎಲ್ಲ ಮಾಡಿ ಇನ್ವಿಟೇಷನ್ಸ್ ಎಲ್ಲ ಮಾಡಿ ಪ್ರಚಾರ ಮಾಡಿದರು. ಯಾರ್ದೋ ಒಂದು ಫೋನ್ ಬಂತು, ನೀವು ಸಮಸ್ಯೆಗಳನ್ನು ಬಗೆಹರಿಸ್ತೀರಾ ಅಂತ ಗೊತ್ತಾಯಿತು ಸರ್, ಅವಧಾನದಲ್ಲಿ ನಂದು ಒಂದು ಸಮಸ್ಯೆ ಇದೆ ಅಂತ. ನೀವು ಸಭೆಯಲ್ಲೇ ಅದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ, ಅಲ್ಲೇ ಉತ್ತರ ಕೊಡಬೇಕು, ಸ್ಪಾಂಟೇನಿಯಸ್ ಆಗಿದ್ದರೆ ಚೆನ್ನ ಉತ್ತರ, ಇಲ್ಲದೇ ಇದ್ದರೆ ಅದು ಕುಕ್ಕಡಪ್ ಉತ್ತರ ಆಗುತ್ತೆ, ಬೇಡ ನೀವು ಸಭೆಯಲ್ಲೇ ಕೇಳಿ ಅಂತ. ನಂಗೆ ಸಂಕೋಚವಲ್ಲ ಅಂದರು. ಒಂದು ಚೀಟಿನಲ್ಲಿ ಬರೆದು ಕಳಿಸಿ ಅಂತಂದೆ. ಆಮೇಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇನ್ನೂ ಒಂದು ಅರ್ಧ ಗಂಟೆ ಕಾರ್ಯಕ್ರಮಕ್ಕೆ ಅವಕಾಶ ಇತ್ತು. ಹಿಂದೆ ನಮ್ಮನ್ನು ಎಲ್ಲರನ್ನೂ ಕೂಡಿಸಿ, ಪೃಚ್ಛಕ ವರ್ಗವನ್ನು ನನ್ನೆಲ್ಲ ಕೂಡಿಸಿ ಕಾಫಿ ಎಲ್ಲ ಕೊಡ್ತಾಯಿದ್ರು. ಆಗೊಬ್ಬರು ಬಂದು, ನಾನು ನಿಮಗೆ ಫೋನ್ ಮಾಡಿದವನು, ನನ್ನ ಸಮಸ್ಯೆ ಅಂತ ಅಂದರು. ಸಭೆಯಲ್ಲೇ ಕೇಳಿ ಅಂತಂದರು. ನನಗೆ ಅದು ತುಂಬ ಕಷ್ಟ ಅಂದರು. ಚೀಟಿ ಬರ್ತಂದಿದ್ದೀನಿ, ಅಲ್ಲಿ ಕೇಳೋದಕ್ಕೆ ನಂಗೆ ಸಂಕೋಚ ಅಂತ. ಏನು ಅಂತ ಚೀಟಿ ತೆಗೆದು ನೋಡಿದ್ರೆ ನನಗೆ ಯಾವಾಗ ಡೈವೋರ್ಸ್ ಆಗುತ್ತೆ ಅಂತ ಅವ್ರು ಬರೆದಿದ್ರು. ಅವ್ರ ಸಮಸ್ಯೆಗಳನ್ನು ಪರಿಹರಿಸೋದು ಅಂತಂದರೆ ನಿತ್ಯ ಜೀವನದ ಸಮಸ್ಯೆಯನ್ನು ಬಗೆಹರಿಸೋದು ಅಂದ್ಕೊಂಡಿದ್ರು, ಕಾವ್ಯ ಸಮಸ್ಯೆಗಳನ್ನು ಬಗೆಹರಿಸೋದು ಅಂತ ಅಂದ್ಕೊಂಡಿರಲಿಲ್ಲ. ಈ ಥರದ್ದು ಎಷ್ಟೋ ಬಾರಿ ಆಗ್ತಾ ಇರ್ತದೆ ವಿನೋದಗಳು. ಏನೋ ಮಾಡ್ತಾರೆ ಅಂತ ಬರ್ತಾರೆ, ಇನ್ನೇನೋ ಆಗಿರುತ್ತದೆ. ಹೀಗೆಲ್ಲ ಬಹಳ ತಮಾಷೆಯಾದಂಥ ಸನ್ನಿವೇಶಗಳಿರ್ತವೆ. ಬರಿಗೈನಲ್ಲಿ ಬಂದು ಈ ಜಗತ್ತಿನಲ್ಲಿ ಹೇಗೆ ನಾವು ಹಿಂದೆ ಗೊತ್ತಿಲ್ಲದೆ ಮುಂದೆ ಗೊತ್ತಿಲ್ಲದೆ ಬರ್ತೀವಿ, ಹಾಗೆ ನಾವು ಹೋಗ್ತೀವಿ, ಆ ರೀತಿಯಾದ ಸನ್ನಿವೇಶ ಅಂತ ಗೊತ್ತಾಗುತ್ತೆ. ನಿಜವಾದ ಪರೀಕ್ಷೆ ಇದು ಅಂತ ಗೊತ್ತಾಗುತ್ತದೆ. ಅಂದರೆ ಇದುವರೆಗೂ ಮಾಡಿರುವಂಥದ್ದು ಯಾವುದೂ ಬೆಲೆ ಬರೋಲ್ಲ. ಆ ಹೊತ್ತಿಗೆ ಎಂಜಾಯ್ ಮಾಡಲಿಲ್ಲ ಅಂದರೆ ಆ ಪ್ರೇಕ್ಷಕ, ಅವನು ನನ್ನ ಹಿಂದಿನ ಎಷ್ಟೋ ಅವಧಾನಗಳು ನೋಡಿರಲ್ಲ, ಮುಂದಿಂದೂ ನೋಡಿರಲ್ಲ. ಆವತ್ತು ನನ್ನ ಅವಧಾನ ಚೆನ್ನಾಗಾಗಲಿಲ್ಲ ಅಂದರೆ ಗಣೇಶ್ ಏನು ಮಾಡಿದ್ದ ಅವಧಾನ ಏನೂ ನನಗೆ ಇಷ್ಟ ಆಗಲಿಲ್ಲಪ್ಪ ಅನ್ನುವ ಶಾಶ್ವತವಾದ ಅಭಿಪ್ರಾಯವನ್ನಲ್ಲಿ ಬಂದುಬಿಡ್ಬೋದು. ಈ ಎಲ್ಲ ರಿಸ್ಕ್ ಇರುತ್ತೆ. ನಮ್ಮ ಪರ್ಸನಾಲಿಟಿ ಮೇಲೆ ಒಂದು ಜಡ್ಜ್ಮೆಂಟ್ ಕೊಡ್ಬೋದು. ಆದರೂ ಪರವಾಗಿಲ್ಲ ಮಾಡಬೇಕು ಅಂತಿದೆಯಲ್ಲ. ಅಂದರೆ ನಮ್ಮ ಬದುಕು ಯಾರಿಗೆ ಬೇಕಾಗಿರಲಿ ಬೇಡದೇ ಆಗಿರಲಿ ನಾವು ಬದುಕಲೇಬೇಕು ಅಂತ ಅಂದ್ಕೊಳ್ಳೋದು, ಇಂಥದ್ದೆಲ್ಲ ಬರ್ತಾ ಹೋಗುತ್ತೆ. ಹೀಗೆ ಒಂದು ದೊಡ್ಡ ಮೌಲ್ಯ ಇರುತ್ತೆ ಅಂತ ಗೊತ್ತಾಗುತ್ತೆ.